ಮತ್ತೆ ತಿಂಡಿ ಎಲ್ಲ ಮುಗಿದ ಮೇಲೆ ಆಮೇಲೆ ಅವ್ರ ನಿರ್ಧಾರವನ್ನು ಹೇಳಿದರು. ಹೈಕಮಾಂಡ್ ನಿರ್ದೇಶನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೀವಿ, ಮತ್ತೆ ಮುಂದಕ್ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಯಾಗಿ ಮಾಡ್ತೀವಿ ಅಂತ ಹೇಳಿ ಅದಕ್ಕೂ ಒಪ್ಪಿಗೆ ಅಂತ ಅವರು ಹೇಳಿದರು. ಆಮೇಲೆ ಸುಮಾರು 8 ವರ್ಷಗಳ ಕಾಲ ಅವರು ನಮ್ಮ ವಿಪಕ್ಷದ ನಾಯಕರಾಗಿದ್ದರು. 8 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದರು. ಸುಮಾರು 16 ವರ್ಷಗಳ ಕಾಲ ನಮ್ಮ ನಾಯಕರಾಗಿ ಕೆಲಸ ಮಾಡಿದವರು. ಮತ್ತೆ ಅವರು ಕೂಡ ಮತ್ತೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು, ಆ ದಿಕ್ಕಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅಂತ ಸಿದ್ದರಾಮಯ್ಯನವರು ಹೇಳಿ ಮತ್ತೆ ಎಲ್ರಿಗೂ ಕೂಡ ನಮ್ಮ ಸಚಿವ ಸಂಪುಟದ ಎಲ್ಲ ಸದಸ್ಯರಿಗೆ ಧನ್ಯವಾದಗಳು ಹೇಳಿದರು. ಅದೇ ರೀತಿ ಸಚಿವ ಸಂಪುಟದ ಅನೇಕ ಸದಸ್ಯರು ಅವರಿಗೆ ಧನ್ಯವಾದಗಳು.